ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ಕಿರಣ್ ಮತ್ತು ಮಯೂರಿಗೆ 2 ಡೇಸ್ ಹಾಲಿಡೇ ಇತ್ತು. ಅದಕ್ಕೆ ನಮ್ಮ ಮನೆಗೆ ಬಂದಿದ್ದರು. ಅವ್ರು ಬಂದಾಗ ಹರಟೆ ಮಾಡೋದು, ತೀಟೆ ಮಾಡೋದು, ಆಟ ಮಾಡೋದು ಎಲ್ಲ ಮಾಡಿ ಫುಲ್ ಎಂಜಾಯ್ ಮಾಡ್ಕೊಂಡ್ವಿ. ಇನ್ನು ಅವ್ರು ಬಂದಾಗ ಊಟಕ್ಕೆ ಫ್ರೂಟ್ ಸಲಾಡ್ ಮತ್ತು ದೋಸೆ ಮಾಡ್ಕೊಂಡಿದ್ದೆ. ಫ್ರೂಟ್ ಸಲಾಡ್ಗೆ ಮೊದಲು ಹಾಲನ್ನ ಬಿಸಿ ಆಗೋಕೆ ಇಟ್ಕೊಂಡಿದ್ದೀನಿ. 1/2 ಲೀಟರ್ ಹಾಲು ತೊಗೊಂಡಿದ್ದೀನಿ ನಾನಿಲ್ಲಿ. 1/2 ಲೀಟರ್ ಹಾಲಿಗೆ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಕಸ್ಟರ್ಡ್ ಪೌಡರ್ ವೆನಿಲಾ ಫ್ಲೇವರ್ದು. ಅದನ್ನು ಒಂದು ಸ್ವಲ್ಪ ಹಾಲಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡ್ಕೊಳ್ಳೋವಾಗ ಬಿಸಿ ಹಾಲು ಹಾಕಬಾರ್ದು, ಯಾಕಂದರೆ ಗಂಟಾಗುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿರ್ತದ ತಣ್ಣಗಿರೋ ಹಾಲು ಹಾಕ್ಕೊಂಡು ಅದಕ್ಕೆ ನೀಟಾಗಿ ಗಂಟು ಆಗದೆ ಇರೋ ಥರ ಮಿಕ್ಸ್ ಮಾಡಿಕೊಂಡು, ಆಮೇಲೆ ಈ ಹಾಲಿಗೆ ನಮಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಒಂದು ಸ್ವಲ್ಪ ಕಡಿಮೆ ಹಾಕ್ಕೊಂಡ್ರೂ ಪರವಾಗಿಲ್ಲ, ಯಾಕಂದರೆ ಫ್ರೂಟ್ಸಲ್ಲೆಲ್ಲ ಒಂದು ಸ್ವಲ್ಪ ಸ್ವೀಟ್ ಆಗಿರುತ್ತಲ್ಲ, ಅದಕ್ಕೆ ಸಕ್ಕರೆ ಹಾಕ್ಕೊಂಡು ಒಂದು ಕುದಿ ಬಂದಮೇಲೆ ಅದು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಕಸ್ಟರ್ಡ್ ಪೌಡರು, ಅದನ್ನು ಇವಾಗ ಇದರಲ್ಲಿ ಆ್ಯಡ್ ಮಾಡಿಕೊಂಡು ನೀಟಾಗಿ ಅದನ್ನು ತಿರುಗಿಸ್ಕೋಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡದೆ ಹೋದರೆ ಗಂಟಾಗುತ್ತೆ. ಅದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು 2 ರಿಂದ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಇದನ್ನು ಒಂದು ಕಡೆ ಸೈಡಿಗೆ ಎತ್ಬಿಟ್ಟು ಫುಲ್ ಕೋಲ್ಡ್ ಆಗೋಗಿ ಬಿಡಬೇಕು. ಫ್ರಿಜ್ಜಲ್ಲಿ ಇಟ್ಟರೂ ಪರವಾಗಿಲ್ಲ, ಫುಲ್ ತಣ್ಣಗಾಗಬೇಕು ಇದು. ಅದು ತಣ್ಣಗಾಗೋವರೆಗೂ ಇನ್ನೊಂದು ಕಡೆ ಒಂದು 1/2 ಅವರ್ ನೆನೆಸಿಟ್ಕೊಂಡಿರೋ ಸಾಬುದಾನವನ್ನು ಒಂದು ಬೌಲ್ಗೆ ಬಿಸಿ ನೀರಿಟ್ಕೊಂಡು, ನೀರು ಒಂದು ಸ್ವಲ್ಪ ಗುಳ್ಳೆ ಬಂದಾದಮೇಲೆ ಅದಕ್ಕೆ ಸಾಬುದಾನ ಹಾಕೋತಾ ಇದ್ದೀನಿ. ನಮ್ಮ ಕಡೆ ಇದಕ್ಕೆ ಸಾಬುದಾನ ಅಂತೀವಿ, ನಿಮ್ಮ ಕಡೆ ಏನಂತಾರೆ ಗೊತ್ತಿಲ್ಲ. ಇದನ್ನು ಮೊದಲೇ ನೆನೆಸಿಟ್ಕೋತೀವಲ್ಲ, ಅದಕ್ಕೆ ಬೇಯೋಕ್ಕೇನು ಟೈಮ್ ತೊಗೊಳ್ಳಲ್ಲ. ಒಂದು 5 ನಿಮಿಷ ಆದರೆ ಸಾಕು, 5 ನಿಮಿಷದಲ್ಲೇ ಬೇಯ್ದುಬಿಡುತ್ತೆ. ನಾನು ಸಣ್ಣ ಸಾಬುದಾನ ತೊಗೊಂಡಿದ್ದಲ್ಲ, ಇದು ಬೇಗನೆ ಬೇಯ್ದುಬಿಡ್ತು. ಇದನ್ನು ಬೇಯಿಸ್ಕೊಂಡು ಪೂರ್ತಿ ತಣ್ಣಗಾಗೋಕೆ ಬಿಡಬೇಕು. ಇದು ತಣ್ಣಗಾಗೋವರೆಗೂ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಕಸ್ಟರ್ಡ್ ಪೌಡರ್ ಹಾಲು ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ, ಅದು ಪೂರ್ತಿ ಇವಾಗ ತಣ್ಣಗಾಗಿದೆ. ಇದಕ್ಕೆ ಇವಾಗ ನಾನು ಬೇಯಿಸಿ ತಣ್ಣಗಾಗಿರೋ ಸಾಬುದಾನವನ್ನು ಇದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು ಕೂಡ ಅಷ್ಟೇ, ಒಂದು ಸ್ವಲ್ಪ ತಣ್ಣಗಾದ್ಮೇಲೆ ಉಂಡೆ ಥರ ಆಗುತ್ತೆ, ಅಂದರೆ ಗಂಟು ಥರ ಆಗುತ್ತೆ. ನೀಟಾಗಿ ಮಿಕ್ಸ್ ಮಾಡಿದ್ರೆ ಬಿಟ್ಬಿಡುತ್ತೆ. ಮತ್ತು 1 ಸ್ಪೂನ್ ಆಗೋಷ್ಟು ಚಿಯಾ ಸೀಡ್ಸ್ನ ನೆನೆಸಿಟ್ಟಿದ್ದೆ, ಒಂದು 1/2 ಅವರ್ ಆಗಿದೆ. ಅದನ್ನು ಇವಾಗ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಇವಾಗ ನಾವು ಡ್ರೈ ಫ್ರೂಟ್ಸು ಎಷ್ಟು ಹಾಕ್ತೀವೋ ಅಷ್ಟೊಂದು ಟೇಸ್ಟ್ ಕೊಡುತ್ತೆ. ಇದು ಫ್ರಿಜ್ಜಲ್ಲಿ ಇಟ್ಟಿರ್ತೀವಲ್ಲ, ಫುಲ್ ತಣ್ಣಗಾಗುತ್ತೆ. ಮಕ್ಕಳಿಗಂತೂ ಐಸ್ ಕ್ರೀಮ್ ಥರ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಡ್ರೈ ಫ್ರೂಟ್ಸಲ್ಲಿ ಒಂದು ಸ್ವಲ್ಪ ಬಾದಾಮಿ, ಮತ್ತೊಂದು ಸ್ವಲ್ಪ ಗೋಡಂಬಿ, ಮತ್ತೊಂದು ಸ್ವಲ್ಪ ಪಿಸ್ತಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಫ್ರೂಟ್ಸಲ್ಲಿ ಆ್ಯಪಲ್ಲು, ಪಪಾಯ, ಬನಾನಾ 2, ಪಪಾಯ 1/2, ಆಮೇಲೆ ಆ್ಯಪಲ್ 1 ಕಟ್ ಮಾಡ್ಕೊಂಡಿದ್ದೀನಿ, ಮತ್ತು 1 ದಾಳಿಂಬೆಯನ್ನು ಹಾಕ್ಕೊಂಡಿದ್ದೀನಿ. ನಾನು ಇಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಇನ್ನೂ ಯಾವ್ಯಾವ ಫ್ರೂಟ್ಸ್ ಇಷ್ಟ ಆಗುತ್ತೆ ಅದನ್ನೆಲ್ಲ ನೀವು ಇಲ್ಲಿ ಸೇರಿಸ್ಕೋಬಹುದು. ಈ ಫ್ರೂಟ್ಸ್ನೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇನ್ನೊಂದು ಸಲ ಫ್ರಿಜ್ಜಲ್ಲಿಟ್ಟು ಆಮೇಲೆ ಸರ್ವ್ ಮಾಡಿಕೊಂಡೆ. ಸೂಪರಾಗಿ ಟೇಸ್ಟ್ ಇರುತ್ತೆ. ಮಕ್ಕಳಿಗಂತೂ ಐಸ್ ಕ್ರೀಮ್ ಥರನೇ ಅನಿಸುತ್ತೆ. ದೋಸೆ ನಾವು ಯಾವಾಗಲೂ ಪ್ಲೇನ್ ದೋಸೆ, ಮಸಾಲೆ ದೋಸೆ, ಬೆಣ್ಣೆ ದೋಸೆ ಅಂತ ಈ ಥರ ಎಲ್ಲ ತಿಂತೀವಿ. ಆದರೆ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಒಂದು ಸ್ವಲ್ಪ ಈರುಳ್ಳಿ, ಮತ್ತು ತುರಿದಿರೋ ಕ್ಯಾರೆಟು, ಟೊಮೆಟೊ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ, ಉಪ್ಪು, ಗರಂ ಮಸಾಲ, ಅರಿಶಿನ ಹಾಕಿ ಒಗ್ಗರಣೆ ಮಾಡಿಕೊಂಡು ಈ ದೋಸೆ ಹಿಟ್ಟಿಗೆ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡಿಕೊಂಡು ದೋಸೆ ಹಾಕ್ತೀವಲ್ಲ ಮಾಮೂಲಿ, ಆ ಥರ ದೋಸೆ ಹಾಕ್ಕೊಂಡಿದ್ದೀನಿ. ಇದಂತೂ ಸೂಪರ್ ಆಗಿರೋ ಟೇಸ್ಟ್ ಕೊಡುತ್ತೆ. ಇದ್ರ ಜೊತೆ ಚಟ್ನಿ ಇಲ್ಲ ಅಂದರೂ ಹಾಗೇ ತಿನ್ಬೋದು. ಮತ್ತು ನೀವು ಇಲ್ಲಿ ದೋಸೆ ಮಾಡುವಾಗ ಎಣ್ಣೆ ಅಥವಾ ತುಪ್ಪ ಏನು ಬೇಕಾದರೂ ಹಾಕ್ಕೋಬೋದು. ಇದು ತುಂಬಾ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಬರುತ್ತೆ. ಊಟ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ಆಟ ಆಡೋಣ ಅಂತ ಆಟ ಆಡ್ಕೊಂಡು ಕೂತ್ಕೊಂಡ್ವಿ. ನಂದು 100% ಚಾನ್ಸ್ ಇಲ್ಲ. ನಾ ಬೇರೆ ಬೆಲೆ ಆಸೆ ಇಟ್ಕೊಂಡು ಕೊಡ್ಬೇಕಾಗ್ತದೆ. ಕೈ ಹೊಡೆದ
ಡಿಸ್ಕಸ್ ಮಾಡಬೇಕಿತ್ತು ಫಸ್ಟ್. ನೀ ಚಿಟ್ಟಿ ಪಾಸ್ ಮಾಡಿಲ್ಲಲ್ಲ. ಪಾಸ್ ಮಾಡಿ ಫಸ್ಟ್ ನಾನು ಸೈಡ್ ಸೋಲಿತ್ತಾಳು, ಕಿರಣ್ 0. ಆಯ್ತು ಕಿರಣ್ ಎಷ್ಟು ಬರೀ 10 7 ಚಿಟ್ಟಿ ತೋರ್ಸಲ್ಲ. ತೋರ್ಸು ಫಸ್ಟ್ ಚಿಟ್ಟಿ ತೋರ್ಸ್ನಿ. ಇಲ್ಲ ಈಗ ತೋರ್ಸ್ನಿ. ನೀರಂಟಿ ನಾವು ಜಮ್ ಮಾಡುತ್ತಿದ್ದೆ ಕಿವ ಮಾತಾಡ ಅದರ ಕಡೆ ನಾನು ಕಣ್ಣಿ ಬಿ ಕೊಡುತ್ತೆ ಕಣ್ಣಿ ಬಿ ಕೊಡುತ್ತೆ ನೀವು ಹೇಳಾರ ಈಗ ನಾ ಪಕ್ಕ ನೀ ಇಲ್ಲಿದ್ದಿ ನಾ ಇಲ್ಲಿದ್ದ ಇವಾಗ ಹೊರಗೆ ಬಟ್ಟೆದಾರ ಹೊಡ್ಕೊಳತ್ರಿ ಇದ್ದ ಇದು ಮಾಡಿ ಟಿವಿ ನೋಡಿರಲ್ಲ ಹಾಗೆ ಸರಿ. ಒಂದು ಸ್ವಲ್ಪ ಚಿಟ್ಸ್ ತೊಗೊಂಡು ಅದ್ರ ಮೇಲೆ ABCD ಅಂತ ಬರೆದಿದ್ವಿ. ಅದನ್ನು ಎಲ್ಲ ಮಿಕ್ಸ್ ಮಾಡಿ ಮೇಲೆ ಹಾರಿಸ್ಬಿಟ್ಟು ಎಲ್ಲರೂ 4 ಚಿಟ್ಸ್ನ ತೊಗೊಂಡಿದ್ವಿ. 4 ಚಿಟ್ಸು ಸೇಮ್ ಆಗೋವರೆಗೂ ಚಿಟ್ಸ್ ಪಾಸ್ ಮಾಡ್ಕೊಂಡಿರಬೇಕು. ಯಾರ್ದು ಫಸ್ಟ್ 4 ಚಿಟ್ಸ್ ಸೇಮ್ ಆಗುತ್ತೆ ಅವರು ಫಸ್ಟ್ ಕೈ ಹೊಡಿಬೇಕು. ಅದಾದಮೇಲೆ ಒಬ್ರು ಬಡ್ಕೊಂಡಿರ್ತಾರೆ ಫಸ್ಟು ಸೆಕೆಂಡು ಥರ್ಡು ಅಂತ. ಇದನ್ನೆಲ್ಲ ಆಟ ಆಡಿಕೊಂಡು ಆಟ ಆದಮೇಲೆ ನನ್ನ ಹಸ್ಬೆಂಡ್ ಫಸ್ಟ್ ಬಂದಿದ್ರು, ನಾನು ಸೆಕೆಂಡ್ ಬಂದಿದ್ದೆ. ಆಮೇಲೆ ಕಿರಣ್ ಥರ್ಡು, ಮಯೂರಿ ಲಾಸ್ಟ್ ಬಂದಿದ್ಲು. ಇನ್ನು ಇದು ಆಟ ಕಂಪ್ಲೀಟ್ ಆದಮೇಲೆ ಒಂದು ಸ್ವಲ್ಪ ಬ್ರೇಕ್ ತೊಗೊಂಡು ಟೀ ಕುಡ್ಕೊಂಡ್ವಿ ಎಲ್ಲರೂ. ಇನ್ನು ನಾವು ಟೀ ಕುಡ್ದಾದ್ಮೇಲೆ ಕಿರಣ್ ಜೊತೆ ಮಕ್ಕಳಂತೂ ಸಿಕ್ಕಾಪಟ್ಟೆ ಆಟ ಆಡ್ಕೊಂಡ್ರು. ಅವ್ನು ಹಿಂದಿದ್ದೀನಿ, ಅವ್ನು ಎಲ್ಲಿಗೆ ಹೋದ್ರು ಅವ್ನು ಹಿಂದಿನೇ ಅವ್ನ ಕಾಲು ಸಂದಿಲೆಲ್ಲ ತೂರ್ಕೊಳ್ಳೋದು, ಈ ಥರ ಆಟ ಆಡಿಕೊಂಡು ಅವರು ಫುಲ್ ಖುಷಿಯಾಗೋಗಿದ್ರು. ಮಕ್ಕಳ ಆಟ ಆದಮೇಲೆ ಮತ್ತು ನಾವು ಇನ್ನು ಚೆಸ್ಸು ಮತ್ತು ಲೂಡೋ ಆಡಿದ್ವಿ. ಲೂಡೋದಲ್ಲಿ ಯಾರು ಸೋಲ್ತಾರೋ ಅವರು ಕೋಕು ಮತ್ತು ಪಿಜ್ಜಾ ಪಾರ್ಟಿ ಕೊಡಬೇಕು ಅಂತ ಅಂದ್ಕೊಂಡು ಆಡಿದ್ವಿ. ಇದರಲ್ಲಿ ಕಿರಣ್ ಸೋತದ, ಅದಕ್ಕೆ ಎಲ್ಲರಿಗೂ ಕೋಕು ಮತ್ತು ಪಿಜ್ಜಾ ಕೊಡೋದ. ನನ್ನ ಚಿಕ್ಕ ಮಗ ಫಸ್ಟ್ ಟೈಮಲ್ಲಿ ಕೋಕ್ ಕೊಡ್ದ, ಅದಕ್ಕೆ ಅದು ಚೂರು ಅನ್ನತ್ತಲ್ಲ, ಅವಾಗ ಮುಖ ಒಂಥರ ಮಾಡ್ತಿದ್ದ. ಆ ಗ್ಲಾಸಲ್ಲಿ ಒಂದು ಚೂರು ಹಾಕ್ತಾಯಿದ್ರು, ಅದು ಬಾಯಲ್ಲಿ ಹೋಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ, ಆದ್ರೂ ಮುಖ ಎಲ್ಲ ಒಂಥರ ಮಾಡ್ತಾಯಿದ್ದ. ಆಮೇಲೆ ಕುಡಿಲೇ ಇಲ್ಲ ಅವನು, ಅದಕ್ಕೆ ಅಲ್ಲಿಗೆ ಬಿಟ್ಬಿಟ್ಟ. ಇನ್ನು ಪಿಜ್ಜಾ ತಿನ್ಕೊಂಡು ಕೋಕ್ ಕುಡ್ಕೊಂಡು ನಾವು ಫುಲ್ ಎಂಜಾಯ್ ಮಾಡ್ಕೊಂಡ್ವಿ. ಕೊನೆಗೆ ಒಂದು ಸ್ವಲ್ಪ ರೀಲ್ಸು ಮಾಡ್ಕೊಂಡ್ವಿ. ಇದೇ ಥರ ಫುಲ್ ಡೇ ಯಾವಾಗ ಕಳೆದೋಯ್ತು ಅಂತಲೇ ಗೊತ್ತಾಗಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಶೋಮತ ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.